ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ದುವಿಗೆ ಅಂದ್ಬಿಟ್ಟು ಸೈಕಲ್ನ ಆರ್ಡರ್ ಮಾಡಿದ್ವಿ. ಅದೊಂದು ಸ್ಕೂಲಿಂದ ಬರೋಷ್ಟರಲ್ಲಿ ಆಲ್ರೆಡಿ ಬಂದಿತ್ತು. ವಿಜಯ್ ತಗೊಂಡಿದ್ರು, ನಾನು ದುವಿಕ್ನ ಕರ್ಕೊಂಬರೋದಕ್ಕೆ ಹೋಗಿದ್ದೆ. ಅವ್ನಿಗೊಂದು ಎಕ್ಸ್ಪ್ರೆಷನ್ಸ್ ಕೊಡೋ ಅಂತ ಅಂದೆ. ಅವನು ಸ್ವಲ್ಪ ಆ್ಯಕ್ಟಿಂಗ್ ಮಾಡೋ ಅಂದರೆ ಓವರ್ ಆ್ಯಕ್ಟಿಂಗೇ ಮಾಡ್ತಾನೆ. ಸೊ ಹಾಗಾಗಿ ಹೇಳ್ತಾ ಇದ್ದೆ, ಹಂಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಸೈಕಲ್ನೆಲ್ಲ ಫಿಟ್ ಮಾಡಿದ್ವಿ. ಅವ್ನಿಗೆ ಓಡಿಸೋ ತನಕ ಸಮಾಧಾನನೇ ಇರಲಿಲ್ಲ ಅಂತ ಹೇಳ್ಬೋದು. ಆಲ್ರೆಡಿ ಬ್ಲೂ ಕಲರಲ್ಲಿ ಬೈಕು ಮತ್ತು ಟ್ರೈಸೈಕಲ್ ಎರಡು ಇತ್ತು, ಆದ್ರೂ ಬ್ಲೂ ಕಲರೇ ಬೇಕಂತ ತಗೊಂಡಿದ್ದ. ಮಲ್ಕಬೇಕಾದ್ರೂ ಸಹ ಬಿಟ್ಟಿರಲಿಲ್ಲ, ಯಾರಾದರೂ ಎತ್ಕೊಂಡು ಹೋಗ್ತಾರೆ ಅಂತ ಬೆಡ್ರೂಮಲ್ಲೇ ಇಟ್ಕೊಂಡು ಮಲ್ಕೊಂಡಿದ್ದ. ಅಮೆಜಾನ್ ಇಂದ ಡಿಶ್ ವಾಷರ್ಗೆ ಡಿಟರ್ಜೆಂಟ್ ಮತ್ತೆ ಸಾಲ್ಟ್ ಎಲ್ಲ ಖಾಲಿ ಆಗಿತ್ತು. ಸೊ ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ, ಕಾಂಬೋ ಪ್ಯಾಕ್ ನ. ಬ್ಲಿಂಕಿಟ್ ಅಲ್ಲಿ ಸಿಂಗಾಡ ಫ್ರೂಟ್ಸ್ ಕೂಡ ಆರ್ಡರ್ ಮಾಡಿದ್ರು. ಡೆಲ್ಲಿ ಸೈಡ್ ಎಲ್ಲ ತುಂಬಾ ವೆರೈಟೀಸ್ ಇರುತ್ತೆ ಫ್ರೂಟ್ಸ್ ಅಲ್ಲಿ. ಇಲ್ಲಿ ಅಷ್ಟೊಂದೆಲ್ಲ ಸಿಗೋದಿಲ್ಲ, ಆನ್ಲೈನ್ ಅಲ್ಲಿ ಸಿಗುತ್ತೆ, ಸಿಕ್ಕಿದ್ರು ರೇರು, ತುಂಬಾನೇ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಪ್ರೈಸ್. ಸೊ ಆದ್ರೂ ಮಕ್ಳಿಗೆ ಎಲ್ಲ ಟೇಸ್ಟ್ ಮಾಡಿಸ್ಬೇಕು, ಎಲ್ಲ ಗೊತ್ತಿರ್ಬೇಕು ಅವ್ರಿಗೆ ಅನ್ಬಿಟ್ಟು ಎಲ್ಲಾ ತರ ಫ್ರೂಟ್ಸ್ ಕೂಡ ವಿಜಯ್ ಆರ್ಡರ್ ಮಾಡ್ತಾ ಇರ್ತಾರೆ ಅವಾಗ. ಆಮೇಲೆ ಕೆಳಗೆ ಆಟಾಡ್ಸ್ಕೊಂಡ್ ಬರೋಣ ಅನ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ದುವಿಕ್ನ ಡೈಲಿ 1 hour ಆಟಾಡ್ಸ್ಕೊಂಡ್ ಬರ್ತೀನಿ ಕೆಳಗಡೆ. ಹೆಂಗೋ ಅವಾಗ ಲಾಕ್ಸ್ ನ ಮಾಡ್ತಾ ಇದ್ದೆ. ಟ್ರೈಪಾಡ್ ಕೂಡ ಹೊಡೆದು ಇಟ್ಬಿಟ್ಟಿದ್ದಾನೆ. ಇನ್ನೊಂದು ಆರ್ಡರ್ ಮಾಡೋವರೆಗೂ ಸ್ವಲ್ಪ ಕಷ್ಟನೇ ನನಗೆ ಲಾಕ್ಸ್ನ ಮಾಡೋದಕ್ಕೆ. ನೈಟ್ ಡಿನ್ನರ್ಗೆ ಅಂದ್ಬಿಟ್ಟು ಸೀಖ್ ಕಬಾಬ್ ಮತ್ತೆ ಪರೋಟಾನ ಮಾಡ್ಕೊಂಡಿದ್ವಿ. ಸೀಖ್ ಕಬಾಬ್ನ ನಾವು ಮೆಟ್ರೋ ಹೋಲ್ಸೇಲ್ ಹೋದಾಗ ಅದನ್ನು ಕೂಡ ನಾನು ಬ್ಲಾಗ್ ಹಾಕಿದ್ದೆ. ಅವಾಗ ಹೋದಾಗ ಸೀಖ್ ಕಬಾಬ್ ಆಗಿರ್ಬೋದು, ನಗೆಟ್ಸು, ಸೋಸೇಜು, ಸಲಾಮಿ ಎಲ್ಲದನ್ನು ಕೂಡ ತಗೊಂಡ್ಬಂದಿದ್ವಿ. ನಾವು ಕ್ವಿಕ್ ಆಗಿ ಏನಾದರೂ ಅಡುಗೆ ಹಾಕ್ಬೇಕಂದ್ರೆ ಸೋಸೇಜು, ಸಲಾಮಿ ಈ ರೀತಿ ಏನಾದರೂ ಬ್ರೆಡ್ಗೆ ಟೋಸ್ಟ್ ಮಾಡ್ಕೊಂಡು ಈ ರೀತಿ ಕ್ವಿಕ್ ಆಗಿ ಮಾಡ್ಕೊಂಡು ತಿನ್ಬಿಡ್ತೀವಿ. ದುವಿ ಅಪ್ಪಗೋಸ್ಕರ ಸಾಂಗ್ ಹೇಳ್ತಾ ಇದ್ದ. ಈ ಒಂದು ಲೆಂತಿ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ.